ಹಲೋ, ಹೌದಾ? ಬರ್ತಾ ಇದೀಯಾ? ತುಂಬಾ ಸಂತೋಷ. ಗಂಗಾ, ಗಂಗಾ, ಮಂಜು ಬರ್ತಿದ್ದಾನೆ. ಮಂಜುನ? ಅಯ್ಯೋ, ಅಡಿಗೆನೆ ಮಾಡ್ಸಿಲ್ಲ. ಬಳ್ಳಾರಿ, ಬಳ್ಳಾರಿ, ಏನು ಇದು? ತಿಂಡಿ ಮಾಡ್ತಾ ಇದ್ರಿ? ಪೂರಿ ಪೂರಿ. ಅಯ್ಯೋ, ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನೇನ್ ಮಾಡು ಅಂದ್ರೆ ತೆಳ್ಳಗೆ ಅಕ್ಕಿ ರೊಟ್ಟಿ ಮಾಡು. ಆಮೇಲೆ ಚೆನ್ನಾಗಿ ಕಾಯಿ ತುರ್ದು ಚಟ್ನಿ ಮಾಡು. ಆಯ್ತಮ್ಮ. ಅಯ್ಯೋ, ಎಲ್ಲಿದ್ಯಪ್ಪ ಹಿಟ್ಟು? ಬಳ್ಳಾರಿ, ಅಡಿಗೆ ಏನ್ ಮಾಡ್ತಿದ್ಯಾ? ಅಮ್ಮವ್ರು ಹೇಳಿದ್ರು ಅಕ್ಕಿ ರೊಟ್ಟಿ ಮಾಡು ಅಂತ, ಅದನ್ನ ಮಾಡ್ತಾ ಇದ್ದೀರಮ್ಮ. ಅದನ್ನು ಮಾಡು. ಅದ್ರ ಜೊತೆಗೆ ಪೂರಿನ ಚೆಂಡಿಗೆ ಲಟ್ಸಿ ದಪ್ಪ ಮೆಣಸಿನಕಾಯಿ ನೋಡು, ಅದ್ರಲ್ಲಿ ಗೊಜ್ಜು ಮಾಡ್ಬಿಡು. ಆಮೇಲೆ ಸ್ವಲ್ಪ ಕೇಸರಿ ಬಾತ್ ಮಾಡ್ಬಿಡು. ಅಮ್ಮ, ಅಮ್ಮ, ನಿಂತ್ಕೊಳ್ಳ. ನಿನಗೆ ಎಷ್ಟು ಸಲ ಹೇಳಿದೀನಿ, ಹೊರಗಡೆಯಿಂದ ಬಂದಾಗ ನೆಟ್ಟಿಗೆ ಒಳಗಡೆ ಬರ್ಬೇಡ, ದೃಷ್ಟಿ ತೆಗಿಬೇಕು ಅಂತ. ಪ್ರತಿ ಸಲ ಬಂದಾಗ್ಲೂ ಅದನ್ನೇ ಮಾಡ್ತಿರಲ್ಲಮ್ಮ. ಏಯ್, ಮಾತಾಡ್ಬೇಡ, ಬಾಯ್ ಮುಚ್ಚು. ನಾಯಿ ಕಣ್ಣು, ನರಿ ಕಣ್ಣು, ಹಾಳು ಕಣ್ಣು, ರಂಡರ್ ಕಣ್ಣು, ಪಾಪಿ ಕಣ್ಣು, ಪೀಡೆ ಕಣ್ಣು. ಸುಬ್ಬಾ, ತಗೊಂಡೋಗಿ ಆಚೆ ಚೆಲ್ಲು. ಎಷ್ಟು ಸ್ವರ್ಗೋಗಿದ್ಯಾ? ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ವಾ? ಅದೇ ಬಟ್ಟೆ ಐತೆ, ಬೇರೆ ಬಟ್ಟೆ ತಗೊಳ್ಳಿಲ್ವಾ? ನನ್ ಕೊಟ್ಟು ದುಡ್ಡೆಲ್ಲ ಏನಾಯ್ತು? ಕೂತ್ಕೋ. ಹೇಗಿದ್ದೀರಪ್ಪ? ಕೇಸರಿ ಬಾತ್ ಇಲ್ಲಿದೆ. ಲಾಡು ಲಾಡು. ಇಲ್ಲ ಮಗ, ಚಪಾತಿ ಚಪಾತಿ ಇಲ್ಲಿದೆ. ಸ್ವಲ್ಪ ತಾಯಂದ್ರಿಗೆ ಏನ್ ಬಡಿಸ್ಬೇಕು ಅಂತ ಗೊತ್ತು. ಅಲ್ಲಿ ತಿಂತಿದ್ಯೋ ಇಲ್ವೋ? ಆನು ಆನಮ್ಮ ಜಾಣ. ಯಾಕಿಬ್ರು ಅವ್ನ್ ಹಿಂಸೆ ಕೊಡ್ತಾ ಇದ್ದೀರಾ? ಸುಮ್ನೆ ರೀ, ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಮಗು ಎಷ್ಟ್ ದಿನ ಆದ್ಮೇಲೆ ಮನೆಗ್ ಬಂದಿದೆ. ಅದು ಸರಿ ಕಣ, ಯಾತಕ್ಕೂ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿಟ್ಟಿರು. ಆಂಬುಲೆನ್ಸ್ ಕರ್ಸ್ಬಿಡ್ಲಾ? ತಿನ್ನೋ. ನಮಸ್ಕಾರ ಬುದ್ಧಿ. ಮದ್ವೆನಾ? ಹೌದು ಬುದ್ಧಿ, ಮಗಳು ಮದುವೆ. ತಾವು ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಬಳ್ಳಾರಿ, ಮಜ್ಜಿಗೆ ತಗೊಂಬ. ಜಯವ, ನನ್ ಜಮೀನ್ ತಗೋ ಹೋಯ್ತಾ ಇದ್ದೀನಿ. ಗೊಬ್ಬರ ದೊಡ್ಡ ಬರ್ತದೆ, ಹಂಗೆ ಜಮೀನ್ ಕಡೆ ಕಳಿಸ್ಬಿಡು. ನಮಸ್ಕಾರ ಯಜಮಾನ್ರೆ. ಏನಿಲ್ಲ ಮಾದೇಶ, ಮಗಳು ಮದುವೆ ಬುದ್ಧಿ, ಪತ್ರಿಕೆ ಕೊಡವ ಅಂತ ಬಂದೆ. ಹೌದಾ? ಕೊಡ್ಲಾ? ಇಲ್ಲ ಇಲ್ಲ, ನಮ್ ಬೆಟ್ಟಪ್ಪನವ್ರ ಕೈಗೆ ಕೊಡ್ಬೇಕು. ಯಾಕೆ? ಇಲ್ಲಿ ಕೊಟ್ರೆ ಬೇಡ ಅಂತದ? ನನ್ ಕೈಯಾಗ ಕೊಟ್ರು ಒಂದಯ್ಯ, ಅವನ್ ಕೈಯಾಗ ಕೊಟ್ರು ಒಂದಯ್ಯ. ಕೊಡ್ಲಾ? ಇಲ್ಲ ಇಲ್ಲ, ನಾನು ಅವ್ರ ಕೈನಾಗೆ ಕೊಡ್ಬೇಕು. ಅಯ್ಯ, ಎಲ್ಲಿಂದ ಬಂದೆ ಮೂದೇವಿ? ಅನ್ಸೂಯ, ಏನ್ ತಾತ? ಮಾದೇಶ ಬಂದವನ ಲಗ್ನ ಪತ್ರಿಕೆ ಕೊಡಕ್ಕೆ ನಿಮ್ಮ ಮಾವನ ಕೈಯಾಗೆ ಮುಡುಕ್ತಾನಂತೆ. ಹೊಸಿಯವನ ಕರಿಯವ. ತಕ್ಕಳಿ ಬುದ್ಧಿ. ಮಗಳ ಮದ್ವೆ ಇಲ್ಲ? ಹ್ಞೂ ಬುದ್ಧಿ. ಗಂಡಿನ ಕಡೆಯವರು ವರದಕ್ಷಿಣೆ ಗಿರದಕ್ಷಿಣೆ ಅಂತ ಏನಾದ್ರು ಕೇಳಿದ್ರಾ? ಇಲ್ಲ ಬುದ್ಧಿ. ಅನ್ಸೂಯ, ಮಾಮ ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ತಗೊಂಬಂದ್ ಕೊಡ. ಬ್ಯಾಡ್ ಬುದ್ಧಿ, ಈಗ ತಾನೇ ಕುಡ್ಕೊಂಬಂದೆ. ಆ ಮನೆಗೆ ಹೋಗಿ ಬಂದ? ಬಡ್ಡಿ ಮಗನೇ, ಎಷ್ಟ್ಲಾ ಧೈರ್ಯ ನಿನ್ಗೆ? ಮತ್ತು ಇಲ್ಲಿ ಮಡಿಬಿಡ್ತಾನ ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಇದ್ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದಂಗ್ಲ ನೀನ್ ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ. ಅದು ಸದ್ದು ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಣ. ಆ ಮುದ್ಕ ಊರ್ ಹಿರಿಯ, 2 ಮದುವೆ ಮಾಡ್ಕೊಂಡವ್ನೆ, ಮಗನ್ಗೂ 2 ಮಡ್ಗವ್ನೆ. ಸಂಸಾರಸ್ಥರು ಅಂತವ್ರೆಲ್ಲ ಮದುವೆಗೆ ಬಂದ್ರೆ ಶುಭ ಆಯ್ತದೆ. ಆದ್ರೆ ನಾನು, ನನ್ಗೇನ್ ಮದ್ವೆನ, ಮುಂಜಿನ, ಗುಂಡ್ರು ಗೋವಿ? ನಮ್ಮಂತವ್ರ ಮದ್ವೆ ಚಪ್ರೆ ಕಾಲಿಟ್ರೆ ಅಪ್ಶಕ್ನ. ಎದ್ದೋಗೋ ಮಾತ್ ಬಿದ್ದೋಗ್ಲಿ ಅಂತ ಕರಿಯೋಗ್ ಬಂದಿದ್ಯಾ ಅಲ್ವೆಲ್ಲ? ಇಲ್ಲ ಬುದ್ಧಿ. ಸುಟ್ಟಾಕ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಇಲ್ಲೇದ್ರೆ ಸುಟ್ಟಿ ಹಾಕ್ಬಿಡ್ತೀನಿ ಮಗನ. ಮದ್ವೆ, ಇದು ಪತ್ರಿಕೆ. ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತೆ. ನನ್ ಕೈ ಮಡಗೋ ಮಗನೇ ಅಂದೆ, ಅವನ್ ಕೈಯಾಗಿ ಮಡಗ್ತೀನಿ ಅಂದೆ. ಅವನ್ ಹೆಂಗ್ ಮಡಗದ ನೋಡ್ದ? ಗೋವಿಂದ ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ, ಕೇಳಿವ್ನಿ. ಆದ್ರೆ ಇವತ್ ನಾನೇ ನಿನಗೆ ಶಾಪ ಕೊಡ್ಬೇಕಾಯ್ತದೆ. ಉತ್ಸಾರು ಸಣ್ಣ, ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಇನ್ನೇನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗು ಮದುವೆ ಆಗೋಯ್ತು. ನನಗೀಗ 52 ವರ್ಷ. ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಇನ್ಯಾಕ್ ಆಗ್ತೀಯ? ಬಿಟ್ಬಿಡ್ಲಾ ತಾಳಾಗೋಲೆ? ಯಾಕೆ? ಅಲ್ಲ ಕಣ್ಲ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೂ ಬೋರ್ ಹಾಕಿದ್ರೆ ಪಕ್ಕದ ಮನೆಗೆ ತರ ನೀರ್ಗೆ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲ್ ಹೋಗೋ ಕಂತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕೊಳಕ್ ಆಗೋಯ್ತು ನನ್ನ ಬಾಳು.
ಏನಾದ್ರೂ ಆಗ್ಲಿ ಪರಮಾತ್ಮ, ನಾನ್ ನಿನ್ನ ಗಾಢವಾಗಿ ನಂಬಿಟ್ಟಿದ್ದೀನಿ. ಇನ್ನೊಂದ್ ತಿಂಗಳೊಳಗಾಗಿ ನನ್ ಕೆಲ್ಸ ನೀನ್ ನೆರವೇರ್ಸ್ಕೊಟ್ಬಿಟ್ರೆ ನನ್ ತಲೆ ಕೂದಲು ನಾನು ನುಣ್ಣಗೆ ನಿನಗ್ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನ್ ಅರ್ಕೆ ಓದ್ತಿದ್ದೆ, ಕೂದ್ಲು ಕೊಟ್ಬಿಡ್ತೀನಿ. ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೆ ಕೊಡಕ್ಕೆ? ಕಣ್ಣಿಲ್ವಾ ಕೊಡು, ಮೂಗಿಲ್ವಾ ಕೊಡು, ಬಾಯಿಲ್ವಾ ಕೊಡು, ಮೆದ್ಲಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಕರಳಿಲ್ವಾ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ಕೊಡಿಲಿ, ಈ ನನ್ನ ತಲೆ ಬಿಡ ಕೆಚ್ಬಿಡ್ತೀನಿ. ಅವೇಗ್ ನನ್ ಮಗನ್ ತಗೊಂಬಂದು ನಾನು ಉಳಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು, ಕಿಡ್ನಿ ಕೊಡು ಅಂತ ಅವನೇ. ಅಮ್ಮ ಪ್ರತಿ ಸಲ ಇದೇ ತರ ಫೂಲ್ ಆಗ್ತಿದ್ದಾಳೆ. ಇನ್ನೊಂದ್ಸಲ ನಾನು ಅವಳ ದೇವಸ್ಥಾನ ಕರೆದ್ರೆ ಖಂಡಿತ ಬರಲ್ಲ. ಬೇಡ ಬಿಡು, ನಾನೇ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಯಾರು ನೀನಾ? ಹ್ಮ್, ನಮ್ಮನೆಗ? ಯಾಕೆ ಭಯನಾ? ಪಾಂಡವರು ಕೌರವರು ತರ ನಾವು ನೀವಿದ್ದೀವಿ. ಯಾವ ಧೈರ್ಯದ ಮೇಲೆ ಇವಳ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ಯಾ ನೀನು? ದ್ವೇಷ ನಿಮ್ಗಿರ್ಲಿ ತಾತ, ನಮಗ್ ತೊಂದ್ರೆ ಕೊಡಬೇಡಿ. ನಾನು ಅನು ತುಂಬಾ ಪ್ರೀತಿಸ್ತಾ ಇದೀವಿ. ನೀನ್ ಪ್ರೀತಿಗೆ ಇಷ್ಟು ಬೆಂಕಿ ಹಾಕ? ನಾನ್ ನೋಡಿದ್ದಕ್ಕೆ ಇಷ್ಟಕ್ಕೆ ಬಿಡ್ತಾ ಇದೀನಿ. ಬೆಟ್ಟ ಏನಾದ್ರು ನೋಡಿದ್ರೆ ತಾತ, ದಯವಿಟ್ಟು ನಮ್ಮಿಬ್ರನ್ನು ದೂರ ಮಾಡಬೇಡಿ ತಾತ. ಒಪ್ಪಿಸ್ಬೇಕು ತಾತ, ಪ್ಲೀಸ್ ತಾತ. ಎದ್ದೇಳೋ ಮೇಕೆ. ಪ್ರೀತಿ ಮಾಡ್ತಿದ್ಯಲ್ಲ? ಹೌದು ತಾತ. ನೀವಿಬ್ರು ಮದುವೆ ಆಗ್ಬೇಕಲ್ಲ? ಹೌದು. ನಾನೇ ನಿಂತು ಮಾಡಿಸ್ತೀನಿ. ಆದ್ರೆ ಒಂದ್ ಷರತ್ತು, ನಿನಗೆ ಅವಂದ್ರಿಬ್ರು, ಅದ್ರಾಗ ನೀನ್ ಎತ್ತವಳು ಯಾರಂತ ತಿಳ್ಕೊಂಬ, ನಾಳೆನೆ ಮಾಡಿಸ್ತೀನಿ. ಯಾಕ ಮಗ, ಮೆದುಳು ಕಲಿಸ್ಕೊಂಡ್ಬಿಡ್ತಾ? ಇದೆಂತ ಪ್ರಶ್ನೆ ತಾತ? ನಂಗಿಬ್ರು ತಾಯಂದ್ರಲ್ವಾ? ಹೂ ಕಣ್ಲಾ, ಹಂಗಂತ ನೀನ್ ನಂಬೋದು ನಾನ್ ನಂಬೋದು, ಪ್ರಪಂಚ ನಂಬೇಕಲ್ಲ. ನಂಗೆ ಹೇಳ್ದಂಗೆ ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿದ್ಯಾ, ಬಾಯಿಂದ ನಗಕ್ಕಿಲ್ಲ, ಬೇರೆ ಕಡೆಯಿಂದ ನಕ್ ಬಿಡ್ತಾರೆ. ನಾಳೆನೆ ಕೇಳ್ಕೊಂಬ, ನಾಳಿದ್ದೆ ಮದುವೆ ಮಾಡಿಸ್ತೀನಿ. ನೀ ಬಾ ಮಗ, ಮಿಠಾಯಿ ಕೊಡ್ತೀನಿ. ಬಾ ಬಾ ಬಾ. ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದೀನಿ ಹೊರಗಡೆಯಿಂದ ನೆಟ್ಟಿಗೆ ಒಳಗಡೆ ಬರಬೇಡ ಅಂತ. ಪುಟ್ಟಮ್ಮ, ಅಲ್ಲಿ ಅರಿಶಿನ ನೀರ್ ಕಲ್ಸಿಟ್ಟಿದೀನಿ, ತಕೊಂಡ್ ಬಾ. ಅದೆಲ್ಲ ಬೇಡ, ನಂಗೀಗ ಒಂದ್ ಸತ್ಯ ಗೊತ್ತಾಗ್ಬೇಕಾಗಿದೆ. ನಿಮ್ಮಿಬ್ರಲ್ಲಿ ನನ್ ನಿಜವಾದ ಅಮ್ಮ ಯಾರು? ಅಮ್ಮ ನಿಂತ್ಕೊಳ್ಳಿ. ನಿಂತ್ಕೊಳ್ರಮ್ಮ, ನಾನು ಆಗ್ಲಿಂದ ಕೇಳ್ತಾನೆ ಇದೆ, ನಿಮ್ ಪಾಡಿಗೆ ನೀವು ಹೋಗ್ತಾ ಇದೀರಲ್ಲ. ಅದರಿಂದ ಏನಾಗ್ಬೇಕಾಗಿದೆ ಈಗ? ನಂಗೆ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ, ಮೊದ್ಲು ಹೇಳಿ. ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದ್ರೆ ನಾನೇನ್ ಆಕಾಶದಿಂದ ಕೆಳಗ್ ಬಿದ್ನ? ನೋಡು, ಜಾಸ್ತಿ ಮಾತಾಡ್ಬೇಡ. ಇವತ್ ನಿನ್ನ ಎದ್ದಿರಗಳಿಗೆ ಸರಿ ಇಲ್ಲ ಅಂತ ಕಾಣ್ತದೆ. ಬೇರೆ ಏನಾರ ಕೆಲಸ ನೋಡೋಗು, ಹೋಗು. ಹೇಳಲ್ವಾ ನೀವು? ನನಗೊತ್ತು ಹೇಗ್ ತಿಳ್ಕೊಬೇಕು ಅಂತ, ನಾನ್ ತಿಳ್ಕೊತೀನಿ. ಬನ್ನಿ ಡಾಕ್ಟರ್. ಅಮ್ಮ, ಏನೋ ಇದು? ಡಾಕ್ಟರ್ನ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಮನೆಯಾಗೆಲ್ರು ಹುಷಾರಾಗಿ ಅವ್ರಲ್ಲ. ನಾನ್ ಆರೋಗ್ಯವಾಗಿರ್ಬೇಕಲ್ವೇನಮ್ಮ, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮಿಬ್ರಲ್ಲಿ ನನ್ನ ಹೆತ್ತವ್ರು ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಗೊತ್ತಾ? ಡಾಕ್ಟ್ರು 1 hour ಅಲ್ಲಿ ನಂಗೆ ಹೇಳ್ಬಿಡ್ತಾರೆ. ಡಾಕ್ಟರ್ ಪ್ಲೀಸ್. ಏನೋ ಇದು? ನೀವಿಬ್ರು ಒಂದೊಂದ್ ಹನಿ ರಕ್ತ ಕೊಟ್ಬಿಟ್ರೆ ಸಾಕು, ಡಾಕ್ಟರ್ ಎಲ್ಲ ಹೇಳ್ಬಿಡ್ತಾರೆ. ಕೈ ಕೊಡಿಮ್ಮ. ಯಾರ ಮೈ ಮುಟ್ತಾ ಇದ್ಯಾ ರಾಕ್ಷಸ? ಏಯ್, ಏನೋ ನಿನ್ನೆಯಿಂದ ನಾವು ನೋಡ್ತಾನೆ ಇದೀವಿ, ಅಮ್ಮ ಯಾರು ಅಂತ ಕೇಳ್ತಾನೆ ಇದೆಯಲ್ಲ. ಹುಚ್ಚಿಗೆ ಚಿಟ್ಟೈತೇನೋ ನಿಂಗೆ? ಇಷ್ಟ ದಿವಸ ಇದ್ದಿದ್ದು ಇವತ್ತು ಅಮ್ಮ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನಾಗೈತೆ ನಿಂಗೆ? ನಾವ್ ನಿನ್ ಹೆತ್ತಿಲ್ಲ ಕಣೋ, ನಿನ್ ಹೆತ್ತವಳು ಯಾವಳು? ತಗೊಂಬಂದ್ ಸಾಕ್ತಾ ಇದೀವಿ, ನಮ್ ಕರ್ಮ. ಏನೀಗ ಗಂಗಾ
ಏನ್ ಮಾತಾಡ್ತಿದ್ಯಾ? ನೋಡಿ ಅವ್ನ ಮಗು ಹತ್ರ ಮಾತಾಡೋ ಮಾತಾಯ್ತು. ನಿನ್ ಮೊಮ್ಮಗ ಎಂತ ಪ್ರಶ್ನೆ ಕೇಳ್ತಾನೆ ನೋಡ್ದ? ಸುಮ್ಮಕಿರಿಯಮ್ಮ. ಇಂಥ ಪ್ರಶ್ನೆ ಕೇಳಲಿ ಅಂತ ನಾವು ಇವನು ಅಷ್ಟು ಪ್ರೀತಿಯಿಂದ ಸಾಕಿದ್ದು. ಇವನು ಕೇಳಿದ ಒಂದೇ ಒಂದು ಪ್ರಶ್ನೆ ಇದ್ದ ನಾವ್ ಇಡೀ ರಾತ್ರಿ ನಿಂತನೆ ಮಾಡಿಲ್ಲ ಗೊತ್ತಾ? ನಾವಿಬ್ರು ಏನು ಕಡಿಮೆ ಮಾಡ್ತೀವಿ, ಏನು ಕಡಿಮೆ ಮಾಡಿದೀವಿ? ಬೇಡ ಬೇಡ, ಇಂಥ ಮಗನೇ ಬೇಡ, ಬೇಡವೇ ಬೇಡ. ನಮಗ್ ಮಕ್ಳೆ ಆಗ್ಲಿಲ್ಲ ಅಂತ ಎದೆ ಮ್ಯಾಕೆ ಕಲ್ಚಪ್ಡಿ ಹೇಳ್ಕತೀವಿ. ಏನಾಗೋಯ್ತು ನಿಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದೀಯಾ? ಯಾರೋ ನಿನ್ ತಲೆ ಕೆಡ್ಸಿದ್ದಾರೆ ಹೇಳೋ. ಅಜ್ಜಿ ಏನಜ್ಜಿ ಇದು? ನನ್ನ ಹೆತ್ತೋಳು ಯಾರು ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗಿಲ್ವಾ? ಇವರೆಲ್ಲ ಯಾಕೆ ಹೀಗೆ ಮುಚ್ಚಿಡ್ತಾ ಇದಾರೆ? ಅಂದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್ ಅಂತಾಯ್ತು. ಇದರಿಂದ ಏನೋ ತಪ್ಪು ನಡೆದಿದೆ ಅಂತಾಯ್ತು. ಇವರಿಬ್ರು ಸೇರ್ಕೊಂಡು ನಮ್ಮ ಅಪ್ಪಂಗ್ ಮೋಸ ಮಾಡಿದ್ದಾರೆ. ಯಾರನ್ನ ಕೇಳಿ ಒಳಗಡೆ ಬಂದೆ? ಜಮೀನ್ದಾರ್ ಮನೆಗೆ ಬರ್ಬೇಕಾದ್ರೆ ಒಂದ್ ವಾರದ ಮುಂಚೆ ಅಪ್ಪಣೆ ತಗೋಬೇಕು. ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೀನಿ, ಅತ್ತೆ ಸೊಸೆ ಮೇಲೆ ಅನುಮಾನ ಪಡೋದನ್ನ ಕೇಳಿದ್ದೀನಿ. ಆದ್ರೆ ಹೆತ್ತ ಮಗ ಈ ಮಣ್ಣಿನ ಪವಿತ್ರವಾದ ಜಲ, ಗಂಗಾ ಜಲ, ಅದಿವಳು ಪತಿವ್ರತ ಶಿರೋಮಣಿ, ಆ ಪಾರ್ವತಿಯ ಸ್ವರೂಪ ಇವಳು. ಇಂತಹ ಮಹಾ ತಾಯಂದ್ರ ಮೇಲೆ ನೀನು ಅನುಮಾನ ಪಡ್ತಿದ್ದ? ದೇವರು ಒಂದ್ ಮಗುನ ಹೆಣ್ಣಿನ ಮುಖಾಂತರ ಸೃಷ್ಟಿ ಮಾಡ್ತಾನೆ. ಮಗು ತಲೆಯಲ್ಲಿ ಏನೂ ಇರೋದಿಲ್ಲ, ಖಾಲಿ ಡಬ್ಬಿ ತರ ಬಂದ್ಬಿಡುತ್ತೆ ಅಷ್ಟೇ. ತಾಯಿ ತನ್ನ ಎದೆ ಹಾಲು ಕುಡಿಸ್ದಾಗ್ಲೆ ಆ ಮಗು ಜ್ಞಾನ ಅನ್ನೋದು ಬರೋದು. ಆ ಕೆಲ್ಸ ನೀವಿಬ್ರು ಮಾಡಿದ್ದಾರೆ. ತಮ್ಮ ಎದೆ ಹಾಲನ್ನ ನಿನಗೆ ಕುಡಿಸಿದ್ದಾರೆ. ಈಗ ಹೇಳು ನೀನ್ ಯಾರ ಮಗ ಅಂತ. ಇದ್ರ ಬಗ್ಗೆ ಅವರಿಬ್ರು ಕಿತ್ತಾಡ್ಬೇಕು, ಹೊಡೆದಾಡ್ಬೇಕು. ಅವರಿಬ್ರೇ ಸುಮ್ಮನಿದ್ದಾರೆ. ಇಬ್ರು ಹೊಂದ್ಕೊಂಡು ನಿನ್ನ ಒಂದೇ ತರ ನೋಡ್ಕೋತಾ ಇದ್ದಾರೆ. ಏಯ್, ಈ ಪ್ರಪಂಚದಲ್ಲಿ ಕಾಸು ಕೊಟ್ಟರು ಸಿಗದೆ ಇರೋದು ಒಂದೇ ಒಂದ್ ಕಡೋ, ಅದು ತಾಯಿ ಪ್ರೀತಿ. ಮಗನೇ, ಅದು ನಿನಗೆ ಡಬ್ಬಲ್ ಸಿಕ್ಕಿದೆ. ಈ ಜಗತ್ತಲ್ಲಿ ಯಾರಿಗೂ ಇಂಥ ಭಾಗ್ಯ ಸಿಕ್ಕಿಲ್ಲ, ಸಿಗೋದಿಲ್ಲ. ಈಗ ಹೇಳು ನೀನ್ ಯಾರ ಮಗ ಅಂತ ಹೇಳು. ಇಬ್ರು ಹೆಂಡತಿಯನ್ನ ಕಟ್ಕೊಂಡವರೆಲ್ಲ ತಲೆ ತಗ್ಗಿಸ್ತಾರೆ. ಆದ್ರೆ ನಾನ್ ಹೆಮ್ಮೆ ಪಡ್ತೀನಿ. ಇಂಥ ದೇವತೆಯನ್ನ ಕೈ ಹಿಡಿದ್ನಲ್ಲ ಅಂತ ನಾನ್ ಹೆಮ್ಮೆ ಪಡ್ತೀನಿ. ಆದ್ರೆ ಅದೇ ಸಮಯದಲ್ಲಿ ನಿನ್ನಂತವನ್ಗೆ ಜನ್ಮ ಕೊಟ್ಟಲ್ಲ ಅಂತ ದುಃಖ ಪಡ್ತೀನಿ. ಅಪ್ಪ ಕ್ಷಮಿಸ್ಬಿಡಿಪ್ಪ. ಮನುಷ್ಯ ಕೆಲವನ್ನ ಕೊಂಡ್ಕೋತಾನೆ, ಕೆಲವನ್ನ ಪಡ್ಕೋತಾನೆ. ನೀನ್ ಪಡ್ಕೊಂಡಿದೀಯಾ, ಕಳ್ಕೋಬೇಡ. ಕ್ಷಮೆ ನಿಮ್ ತಾಯಿಂದ್ರ ಹತ್ರ ಕೇಳು. ಅಮ್ಮ ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ. ಯಾರೀ ಗಾನಕ್ಕೆ ಹೋಗಿಲಿ? ಎಲ್ಲಿರುವುದು? ನನ್ನಲ್ಲು ನೀನೇ, ಕಂಡೆ ನಿನ್ನ
ಮೊಗವನ್ನು ಕಂಡೆ ವಾನಲ್ಲು ನೀನೆ ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಡ್ತಾ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇ ಈಗ ರೀ ಅನ್ನೋದು? ಗೊತ್ತಿಲ್ಲ ನಿಂಗೆ ಮೋಟರ್ ಬೈಕ್ ಇಳಿಬಾರ್ದು ಅಂತ? ಯೋ ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಏನ್ ಹಂಗ ಹೋಗ್ತಾ ಇದೀಯಾ? ನಾನ್ ಹೂವ ಕೊಟ್ರಿ ಈ ಊರಲ್ಲಿ ಯಾರು ಬೇಡ ಅನ್ನಲ್ಲ ಗೊತ್ತಾ? ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳ್ಳೆ, ತಗೋ. ಇದೇನ ಇದು ಪರಮೇಶಿ? ತೇರ್ ನಮ್ಮನೆ ಕಡೆ ತಿರುಗ್ಬಿಟ್ಟೈತೆ. ಹಳ್ಳ ಇರೋ ಕಡೆ ನೀರ್ ಹರಿತದೆ, ಹೆಣ್ಣಿರೋ ಕಡೆ ಗಂಡಿನ ಕಡೆಯವ್ರು ಬರ್ತಾರೆ. ನೀನು ಹೂ ಅಂದ್ರೆ ನಾನ್ ನಿನ್ ಬೀಗ ಹಾಕ್ತೀನಿ. ಓ ಸಂತೋಷ, ಯಾರು ಬೇಡ ಅಂದಿದ್ದು? ಬನ್ನಿ ಒಳಗ್ ಕೂತ್ ಮಾತಾಡವ. ಯಾವಲ್ಲ ಅವ್ನ್ ಬೀಗದಸ್ಲು? ಏಯ್, ನೀನ್ ಯಾವಲ್ಲ ಇಲ್ಲಿಗೆ ಬರಕ್ ಹೇಳಿದ್ದು? ಬಾವಾದು ಸದ್ದು ಬಾಯ್ಲಿ. ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ. ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದಾನು ನನ್ನ ಹೆಸರು ಬಂದಿಲ್ಲ. ನೀನ್ ಕೂಗಿದ್ಯಾ? ನಾನೇನ್ ಆಚೆ ಕಡೆ ಬೋರ್ಡ್ ಹಾಕಿದೀನಲ್ಲ, ನನ್ ಮನೆಯಾಗ ಎಣ್ಣಾದೆ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗಿ ಅಂತ. ಈ ಬೆಟ್ಟಪ್ಪನ್ ಮನೆ ಸಂಬಂಧ ಮಾಡಕ್ಕೂ ಯೋಗ್ಯತೆ ಇರ್ಬೇಕಲ್ಲ, ಯೋಗ್ಯತೆ ಏನ್ಲ ಇದೆ ನಿನ್ಗೆ? 200 ಎಕರೆ ಜಮೀನು, ಆಮೇಕೆ 50 ಎಕರೆ ಅರಿಕೆ ತೋಟ, ಆಮೇಕೆ 6 ಕೋಟಿ ರೊಕ್ಕ. ಜನ ಹೆಣ್ ಕೇಳಕ್ ಬರೋವಾಗ್ಲೇ 10 ಜನ ಬರ್ಲಿಲ್ಲ ನಿನ್ ಯೋಗ್ಯತೆಗೆ. ಅದೇ ಈ ಬೆಟ್ಟ ಹೊಂಟ್ರೆ 10 ಹಿಂದೆ ಹರ್ಕೊಂಬತ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನ್ ತಾಳಿ ಕಟ್ಟುವಾಗ ಎಷ್ಟ್ ಜನ ನಿನ್ಗೆ ಅಕ್ಷತೆ ಹಾಕೋಕ್ ಬರ್ತಾರೆ, ನೀ ಸತ್ತಾಗ ಎಷ್ಟ್ ಜನ ಮಣ್ಣು ಹಾಕಕ್ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ, ಗುಣ. ಅದು ನಿನ್ಗೆಲ್ಲ ಐತೆ ಬುಡುಗಾಡಿ. ಅಪ್ಪಯ್ಯ, ನಾವ್ ಅವನ್ ಸಂಬಂಧ ಬೆಳೆಸ್ರೆ ಇವನ್ ಗಂಟೆ ಹೋಗುತ್ತೆ. ನಾವಿಲ್ಲಿದ್ದೀವಲ್ಲ ಅದೇ ದೊಡ್ಡ ತಪ್ಪು. ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮೊದ್ಲು ಈ ಮನೆ ಬಿಟ್ಟೋಗ್ಬೇಕು. ನಡಿ ಎಳಸ್ಬಿಟ್ಟಿದೆ. ಅವನಿರೋ ಗಂಟ ಎಲ್ಲ ಅವಂದು. ಅವನು ಓದ್ಬೇಕೆಲ್ಲ ನಿಂದೆ ಅಲ್ವೇನಲ್ಲ. ಅಲ್ಲಿ ಗಂಟ ಓಸಿ ಅದುಮ್ಕೊಂಡಿರು. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರ್ದಲ್ಲ ಇನ್ನೇನಾಯ್ತವೆ? ಗಬ್ನನ್ ಮಕ್ಕಳು ತಗೊಂಬಂದು
ಏನಯ್ಯ ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದ್ಯಾ ತಪ್ಪಿಸ್ಕೊಂಡು? ಈ ಡುಮ್ಮಿನ ಮದ್ವೆ ಆಗ್ಬೇಕಾಗತ್ತೆ ಅಂತ ಓಡೋಯ್ತಾ ಇದ್ಯಾ? ನನಗಿಂತ ಚೆನ್ನಾಗಿ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ. ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹೋ, ಏನ್ ಬೆಣ್ಣೆಲ್ ಮಾಡಿರೋ ಮೈ ನಿಂದು. ಹೋಗೋ ಕ್ಯಾಮೆ ನೋಡೋಗೋ. ಓಟಿ ತೆಗೆದು ಬಿಡ್ತೀನಿ. ಪಂಚಾಯತಿ ಕಟ್ಟೆ ಗೆಲ್ಬಿಟ್ಟು ಜಮೀನ್ದಾರ್ ಕರ್ಸ್ಬಿಡ್ತೀನಿ. ಮರ್ಯಾದೆ ನನ್ ಕೊಳ್ಳಕ್ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವಳು ಕೊಳ್ಳಕ್ ತಾಳಿ ಕಟ್ಬೇಕಂತಲ್ಲಪ್ಪ. ಯಾರು ಇಲ್ವಲ್ಲಪ್ಪ ನ್ಯಾಯ ಹೇಳಕ್ಕೆ. ಈ ಕರ್ನಾಟಕ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ನನ್ ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣೋ. ನೋಡು, ಎಲ್ಲ ಗೊತ್ತದೆ ಕಣೋ. ನಾನು ಇವಳನ್ನ ಮದ್ವೆ ಆಗ್ಬೇಕಂತಲ್ಲೋ. ಯಾಕೆ? ಅವಳೇನ್ ಹೆಣ್ಣಲ್ವಾ? ನಾಯಿ ಹಸ್ದಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ಇಲ್ಸಲೇ ಬಾಟ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಭಾವ? ಅವಳು ಯಾರು ಅನ್ಕೊಂಡಿದ್ಯಾ? ನನ್ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ಯಾರನ ತಗತಿ ಹಾಕಿಸ್ಲ ಇಂದ್ಲಿಂದ. ಹಾಕಮ್ಮ ತಗೋ. ತೋಳಿ ತೋಳಿ. ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಮಜ್ಜಿಗೆ ಕುಡಿಸಮ್ಮ. ಬಾ ಬೆಟ್ಟ ಬಾ. ಹಾ, ಸರ್ಕಳೆ ಸರ್ಕಳೆ. ಊರಾಚಿರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ 3 ಲಕ್ಷ 3 ಲಕ್ಷದ 1. ಸಣ್ಣ, ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ 15 ಲಕ್ಷ 15 ಲಕ್ಷದ 1. ಯಾರ್ರಿ ನೀವು? ನಾವೆಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ ಒಂದು ಅಂತ ಒಗ್ಗರಣೆ ಆಗ್ತಾ ಇದ್ದೀರಾ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ 1 ಅಂತ ನಮ್ಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋ ಕೇಂದ್ರಿ ಆಗಿದೆ. ಅವ್ರೇನ್ ಬಾಯಲ್ಲಿ ಕಡುಬು ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ, ಅವ್ನ್ ಮಾವನ್ ಮನೆ ಅಲ್ಲ. ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರೆಲ್ಲ ಬೋಳ್ಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಗಿಲ್ವ ನಂಗೆ? ಹೇಳ್ತಲೇ ಕೊಟ್ಟೆ. ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಕುಂತ್ಕ. ಎಲ್ಲಾದ್ರೂ ಉಂಟೆ. ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದ? ನೀವು ಕೊಟ್ಟು ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲ್ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳ್ದೆ ಮಾಡ್ ತೋರ್ಸಿದ್ರೆ ಚೆನ್ನ. ಖಂಡಿತ. ಅಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ಬಂದೈತೆ ಮಗ. ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗೋಬೇಕು ಅಂತ ಆಸೆ ಪಟ್ಟವನೇ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ? ಆಯ್ತು ಅಂತ ತಿಳ್ಕೊಳ್ಳಿ. ನೀವು ಹೊರಡಿ, ನಾನ್ ನೋಡ್ಕೋತೀನಿ. ಅಷ್ಟೇ ಸಾಲದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಅವನ ಒಳಗಡೆ ಹಾಕಿಸ್ಬಿಡಿ. ಆಯ್ತು. ಥ್ಯಾಂಕ್ ಯು. ಕೈ ಇಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವು ಬರ್ತೀವಿ ಕಣಮಗ, ಕುಂತ್ಕೊಳ್ಳಪ್ಪ. ಹೇಳಿದ್ದು ಗೆಪ್ತಿ ಮಾಡಿಕೋ. ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತ್ಗಿರ್ಬಿಟ್ಟಿಯಾ? ತೆಗಿಲ.
ಎಲ್ಲಾದ್ರೂ ಉಂಟೆ. ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದ? ನಿಮ್ ಅನ್ನ ತಿಂದು ಬೆಳೆದವನು ನಿಮ್ ಮುಂದೆ ಕೂತ್ಕೊಳಕ್ಕಾಗತ್ತಾ? ಇದು ಮಾತನಾಗಿರ್ಬಾರ್ದು, ಮನಸ್ಸಿನ ಒಳಗಡೆ ಇರ್ಬೇಕು. ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತೆ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನನ್ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನು ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗ್ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದ್ರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಬೇಡ ಇವತ್ತೇ ಮಾಡ್ಬಿಡಿ ಸರ್. ಗಂಗಾ ಮಾತಾಡು. ಗಂಗಾ ಅಯ್ಯೋ ಶಿವನೇ, ವಿಷ ಮೈಗರ್ ಬಿಡದೆ. ಅವ ನೀ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಕಣವ. ಹಂಗನ್ಬೇಡಿ ಪಂಡಿತ್ರೆ, ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಇವಳನ್ನ ಕಾಪಾಡಿ. ಅದಕ್ಕೆ ಏನ್ ದುಡ್ಡು ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತ್ ಮಗ, ಅದ್ಯಾವ್ರೆ ಕಾಪಾಡ್ಬೇಕು. ಅದ್ಯಾವ್ ಹೆಂಗ್ ಕಾಪಾಡ್ತಾನೆ ಪಂಡಿತ್ರೆ? ಇವ್ರಿಬ್ರು ಒಂದೇ ಚಪ್ಪುರದಾಗೆ ಒಬ್ಬನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನೆಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವ್ರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳ್ದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಗೆ ಯಾರು ಗಂಡಸರು ಇದ್ದಂಗಿಲ್ಲ. ಬ್ರಹ್ಮಚಾರಿಗಳಂತೂ ಇಲ್ವೇ ಇಲ್ಲ. ಇನ್ ಕೆಂಡ ಯಾರು ತುಳಿತಾರೆ?
ಬಿಳಿಗಿರಿ, ಬೆಟ್ಟ ಇಲ್ದಿದ್ರೆ ಇವತ್ತೇ ಅವಳ ನಾವು ನೋಡ್ತಾನೇ ಇರ್ಲಿಲ್ಲ. ಕೆಂಡ ತೊಳೆದು ಅವನ್ ಕಾಲೆಲ್ಲ ಬೊಬ್ಬೆಯಾಗ್ಬಿಟ್ಟವೆ. ಈ ಔಷಧಿನ ಯಾರ ಕೈಯಲ್ಲಾದ್ರೂ ಅವನು ಕೊಟ್ಟು ಕಳಿಸಿ ಅಂತ ಗಂಗಾ ಹೇಳಿದ್ಲಪ್ಪ. ಯಾವ್ದಾದ್ರು ಕೇಸ್ನ ಆಮೇಲೆ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ.